ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಯ ವಿರುದ್ಧ ರಾಜ್ಯ ಬಿಜೆಪಿಯ ನಾಯಕರು ರಣಕಹಳೆಯನ್ನು ಮೊಳಗಿಸಿದ್ದಾರೆ. ರಾಜ್ಯದಲ್ಲಿ ಜೋರಾಗಿದೆ ಈ ಮೂಲಕ ಜಿಂದಾಬಾದ್ ದಂಗಲ್. ರಾಜ್ಯಪಾಲರಿಗೆ ಬಿಜೆಪಿ ನಿಯೋಗದಿಂದ ದೂರು ಸಲ್ಲಿಕೆ ಆಗಿರುವಂತಹದ್ದು. ರಾಜ್ಯ ಸರ್ಕಾರದ ವಿರುದ್ಧ ದೂರನ್ನ ಕೊಟ್ಟಿದೆ ರಾಜ್ಯ ಬಿಜೆಪಿಯ ನಿಯೋಗ. ಕಾಂಗ್ರೆಸ್ ಸರ್ಕಾರವನ್ನ ವಜಾ ಮಾಡಿ ಅಂಥೇಳಿ ಘೋಷಣೆಯನ್ನು ಕೂಗಿದ್ದಾರೆ ಬಿಜೆಪಿಯ ನಾಯಕರು. ಈ ಮೂಲಕ ರಾಜ್ಯದಲ್ಲಿ ಜಿಂದಾಬಾದ್ ದಂಗಲ್ ಜೋರಾಗಿದೆ. ನೀವು ಕೂಡ ಯಾವ ರೀತಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ಬಿಜೆಪಿ ನಾಯಕರುಗಳು ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಕೇಸರಿ ಶಾಲನ್ನು ಹಾಕೊಂಡು ಬಂದಂತಹ ಬಿಜೆಪಿಯ ನಾಯಕರು, ನೂರಾರು ಸಂಖ್ಯೆಯ ಬಿಜೆಪಿಯ ಕಾರ್ಯಕರ್ತರು ರಾಜಭವನದ ಮುಂದೆ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿದ್ದಾರೆ. ತತ್ಕ್ಷಣಕ್ಕೆ ಸಿದ್ದರಾಮಯ್ಯನವರ ಸರ್ಕಾರವನ್ನು ವಜಾ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಅದರ ಜೊತೆಗೆ ಈ ಪ್ರತಿಭಟನೆ, ಈ ಹೋರಾಟವನ್ನ ಇಲ್ಲಿಗೆ ನಿಲ್ಲಿಸೋದಿಲ್ಲ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಲಿಕ್ಕೂ ಕೂಡ ನಾವು ಸಿದ್ಧರಿದ್ದೇವೆ ಅನ್ನುವಂತಹ ಸಂದೇಶವನ್ನ ರಾಜ್ಯ ಬಿಜೆಪಿಯ ನಾಯಕರು ರವಾನಿಸಿರುವಂತಹದ್ದು. ನಿನ್ನೆ ಇದೇ ವಿಚಾರ, ಇದೇ ವಿಷಯ ಸದನದ ಒಳಗೆ ಕೋಲಾಹಲವನ್ನು ಸೃಷ್ಟಿ ಮಾಡಿತ್ತು, ಹೊಯ್ಕೈಗೂ ಕೂಡ ಕಾರಣವಾಗಿತ್ತು. ಈಗ ಅದರ ಮುಂದುವರೆದ ಭಾಗವಾಗಿ ರಾಜ್ಯಪಾಲರಿಗೆ ದೂರನ್ನ ಕೊಡಲಿಕ್ಕೆ ರಾಜ್ಯ ಬಿಜೆಪಿಯ ನಿಯೋಗ ಮುಂದಾಗಿದೆ. ಈ ಮೂಲಕ ತತ್ಕ್ಷಣಕ್ಕೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ನಮ್ಮ ಜೊತೆಯಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಇದ್ದಾರೆ, ಅವರನ್ನ ಕೇಳೋಣ. ಸರ್, ಇವತ್ತು ವಿಧಾನಸಭಾ ಅಧಿವೇಶನದಲ್ಲಿ ಸಾಕಷ್ಟು ಕೇಳ್ಕೊಂಡ್ರಿ ರಾಜ್ಯ ಸರ್ಕಾರಕ್ಕೆ, ಆದ್ರೆ ಇವತ್ತು ರಾಜಭವನ ಚಲೋ ಮಾಡ್ತಾ ಇದ್ರಿ, ಏನ್ ಹೇಳ್ತೀರಿ ಸರ್ ಇದಕ್ಕೆ? ಸರ್ಕಾರ ದೇಶದ್ರೋಹಿಗಳನ್ನ ರಕ್ಷಣೆ ಮಾಡ್ತಾ ಇದೆ. ಈ ದೇಶದ್ರೋಹಿಗೆ ಬೆಂಬಲ ಕೊಡ್ತಾ ಇದ್ದಾರೆ. FSLI ರಿಪೋರ್ಟು, ನಿಮ್ಮ ಚಾನಲ್ ಕೊಟ್ಟಿರುವಂತ FSLI ರಿಪೋರ್ಟ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅವರು. ಪಬ್ಲಿಕ್ ಟಿವಿ ಏನ್ ಕೊಟ್ಟಿದ್ದೀರಾ ನೀವು, ಅದನ್ನ ಪೆಂಡಿಂಗ್ ಇಡ್ತಾ ಇದ್ದಾರೆ. ಅವ್ರು ಬೇಕಾದಂತ ಒಂದು ಚಾನಲ್ದು ರಿಪೋರ್ಟ್ ತಗೊಂಡು ಅದನ್ನ ಹೈಲೈಟ್ ಮಾಡ್ತಾರೆ. ಪಬ್ಲಿಕ್ ಟಿವಿ ಕೊಟ್ಟಿರುವಂತ ನಿಮ್ಮ ಚಿಪ್ ಅದನ್ನ ಅವರು ಸೈಡ್ ಲೈನ್ ಮಾಡ್ತಾ ಇದ್ದಾರೆ. ನನಗೆ ಪೊಲೀಸ್ ಅವರೇ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಏನ್ ಹೇಳ್ತೀರಾ ಸರ್? ರಾಜ್ಯ ಸರ್ಕಾರ ಇದುವರೆಗೂ ಕೂಡ ಒಂದಷ್ಟು ಜನನ ಮಾತ್ರ ವಿಚಾರಣೆ ಮಾಡಿದೀವಿ, 7 ಜನ ಮಾತ್ರ ವಿಚಾರಣೆ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಆ ಬಂಧನಕ್ಕೊಳಪಡಿಸಿಲ್ಲ ಅಂತ ನಿಮ್ಮ ಆಗ್ರಹ ಸರ್? ಅವ್ರಿಗೆಲ್ಲ ಬಿರಿಯಾನಿ ಕೊಟ್ಟು ಕಳಿಸಿದಾರಲ್ಲ, ದೇಶದ್ರೋಹಿಗಳಿಗೆ ಯಾರ ಕರೆದು ಅರೆಸ್ಟ್ ಮಾಡದೆ ಅವ್ರನ್ನ ಕರೆದು ಊಟ, ಇವರು ಕಾಂಗ್ರೆಸ್ ಅವರು ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಅಂತ ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಈ ಸರ್ಕಾರ ವಜಾ ಮಾಡಬೇಕು. ಒಂದ್ ನಿಮಿಷನೂ ಕೂಡ ಅಧಿಕಾರದಲ್ಲಿರೋ ಯೋಗ್ಯತೆ ಇಲ್ಲ. ದೇಶದ್ರೋಹಿಗಳಿಗೆ ಬೆಂಬಲ ಕೊಡುವಂತ ಸಿದ್ದರಾಮಯ್ಯ, ಅಲ್ಪಸಂಖ್ಯಾತರನ್ನು ಓಲೈಸುವ ಸಿದ್ದರಾಮಯ್ಯ ಹೋಗ್ಬೇಕು, ತೊಲಗಬೇಕು. ಇದು ನಮ್ಮ ಹೋರಾಟ ಏನಿತ್ತು, ಆ ಹೋರಾಟನ ನಾವು ಇನ್ನೂ ಕೂಡ ಮುಂದುವರಿಸ್ತೀವಿ ಅಂತ ಹೇಳಿ ಹೇಳ್ತಾ ಇರೋಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮುರಳೀಧರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ. ಬಿಜೆಪಿ ಮತ್ತು JDS ಅವರು ಪಾದಯಾತ್ರೆ ಮುಂದುವರಿಸುತ್ತಿದ್ದಾರೆ. ನನ್ನ ಜೊತೆ ಈಗ ಅರವಿಂದ್ ಬೆಲ್ಲದರ್ದು. ಸರ್, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ಪ್ರತಿಭಟನೆ ಮಾಡ್ತಿದೆ. ಸರ್ಕಾರ ನಡೆಯನ್ನು ವಿರೋಧಿಸಿ ಪಾದಯಾತ್ರೆ ಶುರು ಮಾಡ್ಕೊಂಡಿದೆ. ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರನ್ನ ರಕ್ಷಿಸಕ, ಮುಸ್ಲಿಮರ ಪರವಾಗಿ ಯಾವುದೇ ಹಂತಕ್ಕಾದರೂ ಹೋಗ್ತಾ ಇದೆ. ದೇಶ ವಿರೋಧಿ ಶಕ್ತಿಗಳು ವಿಧಾನಸಭೆ ಮೊಗಸಾಲೆಯಲ್ಲಿ ಬಂದರೂ ಕೂಡ ಅವ್ರನ್ನ ಬಂಧಿಸ್ತಾಗ್ತಿಲ್ಲ. ಅದಕ್ಕೆ ವಿರೋಧಿಸಿ ಈ ಬಜೆಟ್ ಅನ್ನು ಸಂಪೂರ್ಣವಾಗಿ ಮುಸ್ಲಿಮರಿಗೆ ಮೀಸಲಿಟ್ಟಿದ್ದನ್ನು ವಿರೋಧಿಸಿ ನಾವು ಇವತ್ತು ರಾಜ್ಯಪಾಲರಿಗೆ ಈ ಸರ್ಕಾರವನ್ನು ವಜಾ ಮಾಡಬೇಕಂತ ಕೇಳಲಿಕ್ಕೆ ಹೊರಟಿದ್ದೇವೆ. ಸರ್, ವಿಧಾನಸೌಧದಲ್ಲಿ ಆಗಿರುವಂತಹ ಘಟನೆಗೆ ಇನ್ನೂ ಸಾಕ್ಷ್ಯಾಧಾರಗಳನ್ನ ಕ್ರೋಢೀಕರಿಸ್ತೀವಿ, FSL ವರದಿ ಬರಬೇಕು ಅಂತ ಹೇಳ್ತಿರುವಂತದ್ದು ಎಲ್ಲೋ ಸಾಕಷ್ಟು ಬಂದೈತಿ ರಿಪೋರ್ಟು. ಅದಕ್ಕಿಂತ ದೊಡ್ಡ ವರದಿ ಏನ್ ಬೇಕು ಅವ್ರಿಗೆ? ಅದಕ್ಕಿಂತ ದೊಡ್ಡ ಇದು ಏನ್ ಬೇಕು? ಇವತ್ತು ದೇಶದಲ್ಲಿ ಆಗುವಂತ ಎಲ್ಲಾ ಕ್ರೈಮ್ಗಳಿಗೂ FSL ವರದಿ ಕೇಳ್ತಾರ? ಅತ್ಯಂತ ಸ್ಪಷ್ಟವಾಗಿ ಐತಿ. ಅಂದ್ರೂ ಕೂಡ ಅವ್ರನ್ನ ಅರೆಸ್ಟ್ ಮಾಡ್ತಾ ಇಲ್ಲ, ಕೇವಲ ಮುಸ್ಲಿಂ ಮತ ಬ್ಯಾಂಕಿಗಾಗಿ. ಅಂದ್ರೆ ಪ್ರಕರಣವನ್ನ ಮುಚ್ಚಿ ಹಾಕುವಂತ ಪ್ರಯತ್ನ ಸರ್ಕಾರ ಮಾಡ್ತಿದೆಯಾ ಸರ್? 100% ಈ ಪ್ರಕರಣವನ್ನ ಕಾಂಗ್ರೆಸ್ ಸರ್ಕಾರ ಫಾಲ್ಸ್ FSL ರಿಪೋರ್ಟ್ ಕೊಡೋದ್ರ ಮೂಲಕ ಮುಚ್ಚಿ ಹಾಕ್ತದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಸೂದ್, ರಾಜ್ಯದಲ್ಲಿ ಜಿಂದಾಬಾದ್ ದಂಗಲ್ ಜೋರಾಗ್ತಾ ಇದೆ. ನಿನ್ನೆ ಅಧಿವೇಶನದಲ್ಲಿ ದೊಡ್ಡ ಮಟ್ಟದ ಜಟಾಪಟಿಯಾಗಿತ್ತು. ಅದರ ಮುಂದುವರೆದ ಭಾಗವಾಗಿ ರಾಜ್ಯಪಾಲರಿಗೆ ದೂರನ್ನು ಕೊಡಲಿಕ್ಕೆ ಬಿಜೆಪಿ ಮುಂದಾಗಿರುವಂತಹದ್ದು. ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ? ಬಿಜೆಪಿಯ ಈ ಪ್ರತಿಭಟನೆ, ಹೋರಾಟ ಹೇಗಿದೆ ಅಂತೇಳಿ ಮಸೂದ್? ಪ್ರೇಮ್, ರಾಜ್ಯಸಭೆ ಚುನಾವಣೆಯ ಫಲಿತಾಂಶದ ನಂತರ ಏನು ಜೈಕಾರ ಸಂದರ್ಭದಲ್ಲಿ ನಾಸಿರ್ ಹುಸೇನ್ ಪರ ಬಂದಿದ್ದಂತಹವರು ಪಾಕ್ ಪರ ಘೋಷಣೆ ಕೂಗಿರುವಂಥದ್ದು, ಆ ಒಂದು ಪ್ರಕರಣವನ್ನ ಬಿಜೆಪಿ ಮತ್ತು JDS ಸದಸ್ಯರು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಕಳೆದ 2 ದಿನಗಳಿಂದಲೂ ಕೂಡ ತೀವ್ರವಾದಂತಹ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಮತ್ತೆ ಇವತ್ತು 2 ದಿನವೂ ಕೂಡ ವಿಧಾನಸಭೆ ಕಲಾಪ ಮತ್ತು ವಿಧಾನ ಪರಿಷತ್ ಎರಡೂ ಉಭಯ ಕಲಾಪಗಳಲ್ಲೂ ಕೂಡ ತೀವ್ರವಾದಂತಹ ಪ್ರತಿಭಟನೆ ಮಾಡಿದ್ದಾರೆ. ಇವತ್ತು ಆ ಪ್ರತಿಭಟನೆಯನ್ನ ಮತ್ತೊಂದು ಹಂತಕ್ಕೆ ದೋಸ್ತಿಗಳು ತೆಗೆದುಕೊಂಡು ಬಂದಿರುವಂಥದ್ದು. ವಿಧಾನಸಭೆಯಲ್ಲಿ ಇವತ್ತು ಇಡೀ ದಿನ ಪ್ರತಿಭಟನೆ ಮಾಡಿದಂತಹ
ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು. ಆ ನಂತರ ಮುಖ್ಯಮಂತ್ರಿಗಳು ಉತ್ತರ ಕೊಡುವಾಗ ಸಭಾತ್ಯಾಗ ಮಾಡಿ ಈಗ ರಾಜಭವನಕ್ಕೆ ಪಾದಯಾತ್ರೆ ಮೂಲಕ ವಿಧಾನಸೌಧದಿಂದ ಬಂದು ದೂರು ಕೊಟ್ಟಿದ್ದಾರೆ. ರಾಜ್ಯಪಾಲರಿಗೆ ಈಗಷ್ಟೇ ಭೇಟಿ ಮಾಡಿ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ದೂರು ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ದೇಶದ್ರೋಹಿಗಳ ಪರವಾಗಿ ಈ ಸರ್ಕಾರ ಮಾಡ್ತಾ ಇದೆ, FSL ವರದಿ ಬರಬೇಕು ಅನ್ನುವಂತಹ ಒಂದು ನೆಪ ಹೇಳ್ಕೊಂಡು ಕಾಲ ದೂಡ್ತಾ ಇದೆ. ಆದರೆ ಕೂಡಲೇ ಪಾಕ್ ಪರ ಘೋಷಣೆ ಮಾಡಿದವ್ರನ್ನ ಕೂಗಿದವ್ರನ್ನ ಬಂಧನ ಮಾಡಬೇಕು, ನಾಸೀರ್ ಹುಸೇನ್ ಅವರನ್ನು ಕೂಡ ಕರೆದು ವಿಚಾರಣೆ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಇಡ್ತಿದ್ದಾರೆ. ಆದರೆ ಕಳೆದ 2 ದಿನಗಳಿಂದಲೂ ಕೂಡ ಈ ಆಗ್ರಹವನ್ನು ಬಿಜೆಪಿ ಜೆಡಿಎಸ್ ಸದಸ್ಯರು ಮಾಡ್ತಿದ್ರು ಕೂಡ ಸರ್ಕಾರ ಅವರ ರಕ್ಷಣೆಗೆ ಮುಂದಾಗಿದೆ ಅನ್ನುವಂಥ ಆರೋಪವನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ವಿಧಾನಸೌಧ ಒಂದು ಪವಿತ್ರವಾದಂತಹ ಸ್ಥಳ, ಇದು ಉಗ್ರರ ತಾಣ ಆಗ್ತಿದೆ, ಸ್ಲೀಪರ್ ಸೆಲ್ಗಳ ತಾಣ ಆಗ್ತಿದೆ ಅನ್ನುವಂಥ ಗಂಭೀರ ಆರೋಪವನ್ನು ಕೂಡ ಬಿಜೆಪಿ ಜೆಡಿಎಸ್ ಸದಸ್ಯರು ಮಾಡಿದ್ದಾರೆ. ಸರ್ಕಾರದ ನಡೆ ಈ ಒಂದು ಪ್ರಕರಣದಲ್ಲಿ ಅನುಮಾನಾಸ್ಪದವಾಗಿದೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ಸರ್ಕಾರ ವಜಾ ಮಾಡಿ ಅನ್ನುವಂತಹ ಒಂದು ಮನವಿಯನ್ನ ರಾಜ್ಯಪಾಲರಿಗೆ ಈಗಷ್ಟೇ ಉಭಯ ಪಕ್ಷಗಳ ಸದಸ್ಯರು ಕೊಟ್ಟಿರುವಂಥದ್ದು. ಈಗಷ್ಟೇ ದೂರು ಸಲ್ಲಿಸಿ ಬರ್ತಾ ಇದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ರಾಜ್ಯಪಾಲರಿಗೆ ದೂರು ಸಲ್ಲಿಕೆ ಆಗಿದೆ. ಈ ಸರ್ಕಾರ ವಜಾ ಮಾಡಬೇಕು, ಸರ್ಕಾರ ಅನುಮಾನಾಸ್ಪದವಾಗಿ ಈ ಪ್ರಕರಣದಲ್ಲಿ ನಡ್ಕೊಳ್ತಾ ಇದೆ. ಜೊತೆಗೆ ಆರೋಪಿಗಳ ಪರ ಯಾರೆಲ್ಲ ಘೋಷಣೆ ಕೂಗಿದ್ದಾರೆ ಅವರ ಪರವಾಗಿ ದೇಶ ದ್ರೋಹಿಗಳ ರಕ್ಷಣೆ ಮಾಡ್ತಾ ಇದೆ ಈ ಸರ್ಕಾರ ಅನ್ನುವಂಥ ಗಂಭೀರ ಆರೋಪ ಮಾಡಿರುವಂಥದ್ದು. ಈಗ ದೂರು ಕೊಟ್ಟು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಪ್ರೇಮ್, ಮಸೂದ್, ನಿನ್ನೆ ಅಧಿವೇಶನದ ಒಳಗೆ ದೊಡ್ಡ ಮಟ್ಟದ ಹೋರಾಟ ಆಗಿತ್ತು. ಇವತ್ತು ರಾಜ್ಯಪಾಲರಿಗೆ ದೂರನ್ನು ಕೊಡಲಿಕ್ಕೆ ಮುಂದಾಗಿರುವಂತಹದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತೀವಿ, ಹಾಗೆ ಸಂಪರ್ಕದಲ್ಲಿರಿ. ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಬಿಜೆಪಿ ಮುಂದಾಗಿರುವಂತಹದ್ದು. ಈ ಮೂಲಕ ರಾಜ್ಯಪಾಲರಿಗೂ ಕೂಡ ದೂರನ್ನು ಸಲ್ಲಿಸಲಿಕ್ಕೆ ಇವತ್ತು ಬಿಜೆಪಿ ನಿಯೋಗ ಮುಂದಾಗಿದೆ. ಈ ಪ್ರತಿಭಟನೆ ಮತ್ತಷ್ಟು ತೀವ್ರಗೊಳ್ಳುವಂತಹ ಸಾಧ್ಯತೆ ಕೂಡ ಇದೆ.